ಬರ್ತವ್ರ ನೀವೆಲ್ಲರೂ ರೊಕ್ಕ ಕೊಡ್ರಿ ಸರಳ ಯಪ್ಪ ಅಪ್ಪ ನಾನಪ್ಪ ನಿನ್ನ ಮಗಳು ಅಪ್ಪ ನಾ ಕಾಯಿಪಲ್ಲೆ ತರಕಂತ ಹೊಂಟಿದ್ನಿ ಇವ್ರು ಅದ್ದರಲ್ಲ ಕೊಳ್ಳಿದೇವಾಗೇನಲ್ಲ ಇವ ಕೊಳ್ಳಿದೇವ ಅವ ಪುಸಲಿಂಗವ ಯಪ್ಪ ಇವ್ರು ಅದಾರಲ್ಲ ಇವ್ರು ಅದಾರಲ್ಲ ನಾನು ಮೊದಲು ಸುಳ್ಳು ಹೇಳ್ತೀಯ ಯಪ್ಪ ನಾ ಏನು ಸುಳ್ಳು ಹೇಳ ನಿನಗೆ ಹೇ ಬಿಡ ಕೈ ಬಿಡ ನಾನು ಮುಂದೆ ಸುಳ್ಳು ಹೇಳ್ತೀಯ ಅಂತ ಅದೇನು ಸುಳ್ಳು ಹೇಳ ನಾ ನಿನಗ ನಾ ಏನು ಸುಳ್ಳು ಹೇಳಿಲ್ಲಪ್ಪ ಯಪ್ಪ ನಿನಗೆ ಗೊತ್ತಿಲ್ಲ ಇನ್ನ ಒಬ್ಬವ ಹಣ್ಣು ಮಾರೋ ಮಣ್ಣ ಮತ್ತ ಕಾಯಿಪಲ್ಲೆ ಮಾರೋ ಮಣ್ಣ ಮತ್ತ ಇನ್ನೊಬ್ಬ ಹಣ್ಣು ಮಾರೋ ಮದನೆ ಅವ ಇವ ಅಂತ ಅಂದ್ರ ಅವ ಇವ ಅಂತ ಅನ್ನೋದು ನೋಡ್ರ ಇಬ್ಬರ ಒಳಗೆ ನನ್ನ ಮನಿ ಅಳಿಯ ಆಗುದ್ರಾಗ ಸಂಶಯನ ಇಲ್ಲ ಯಪ್ಪ ಇವ್ರು ಅಳಿಯಾರಲ್ಲ ಮತ್ತೆ ಇವ್ರು ಗೆಳೆಯರು ಯವ್ವ ಇಂದ ಗೆಳೆಯ ನಾಳೆ ಅಳಿಯ ನಾಡ್ದಿದ್ದು ಮನಿ ತೊಳೆಯ ಅಲ್ರಿ ಮಾವರ ಈ ರತ್ತಿದೇನು ತಪ್ಪಿಲ್ಲ ನಾವು ಆಟ ಆಡಕತ್ತಿದ್ವಿ ಈಕೆ ಬಂದು ಕುಣ್ಯಾಕತ್ತಿದ್ಲ ಅವಳು ಇವಳು ಅಂದ್ರೆ ಮಣಕಾಲ್ ಮುರಿದು ಮೂಲೆ ಕುಂದಿರ್ಸ್ತೀನಿ ರತಿ ಯಾರು ಇವ್ರು ಇವ್ರ ರತಿ ಯಾರ ನನ್ ಕೇಳಕತ್ತ ಯಾರ ಅಂತ ಹೇಳಿ ನೀ ಕೇಳಿದೆ ಇವ ಎಲ್ಲೆಲ್ಲ ಹೋಗ್ಯ ನಿನ್ನ ಎಲ್ಲೆಲ್ಲ ಬರ್ತೀನಿ ನೀನು ಹೇಳಕತ್ತಿಲ್ಲ ವಾ ತುಳಿಬೇಡ ಕಾಲು ಸಾಯಿ ಬಿಡ್ದೆ ಯಾರಿಗಾರ ಹೆಚ್ಚು ನಿನ್ನ ಯಪ್ಪ ಇವ ಯಾರ ಗೊತ್ತನ ಇವ ಹಣ್ಣು ಮಾರವ ಮದನ ಇವ ಯಾರ ಗೊತ್ತನ ಇವ ಕಾಯಿಪಲ್ಲೆ ಮಾರೋ ಮಣ್ಣ ಮತ್ತ ಇವ್ರ ಇಬ್ರು ಇವ ಅಂತ ಮಾತಾಡಿದ್ ನೋಡ್ರ ಇಬ್ಬರು ಒಳಗ ಒಬ್ಬರು ನಾನು ಮನಿ ಹಳೆ ಆಗುದ್ರ ಸಂಶಯನ ಇಲ್ಲ ಇಬ್ರು ಬರ ಗೆಳೆಯಾರ ಅವ್ರು ವಾ ಇಂದ ಗೆಳೆಯರು ನಾಳೆ ಹಳೆಯರು ನಾಡ್ದು ಮನೆ ಯಾರು ನಡೆಯೋ ನೀ ಮಾವು ನಡಿ 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 ಬರ್ಬೇಕನ ಮನೆಗೆ ಬರಲೇಬೇಕನು ಯಪ್ಪ ಬರು ಹೋಗೋಣ ಮನೆಗೆ ಅಂದ ಚಂದ ರಗಡೈತಿ ಸುಳಿ ಸ್ವಲ್ಪ ಸುಮಾರೈತಿ ಕಲತ ಚಾಳಿ ಕಲ್ಲಾಗ ಹಾಕಿ ಹೋಗಲ್ಲ ಅಂತ ಜತಿ ಸ್ವಚ್ಛಿಲಿ ನೀ ಮೆರಿತಿ ಇಲ್ಲದರ ಯಾರನ್ನ ನಿಗರ್ ಬರ್ತಾಳ ಬೈಕೆ ಏನಪ್ಪ ದೋಸ್ತ ಆರಾಮದಿಲ್ಲ ಆರಾಮೈತಿ ದೋಸ್ತ ಆರಾಮೈತಿ ಮುಂಜಾನೆ ಅದು ಏನು ಮಾಡ್ತೀಯ ಏನು ಬದಾಮಿ ಹೋಗಿ ಮಾಡಿ ಇವನು ಪ್ರಕಾಶನ ಕರ್ಕೊಂಡ ಅವ ಎದಕ್ಕೆ ಹೋಗೋಣ ಗಜ್ಮಾಕ ನೀ ಎದಕ್ಕೆ ಹೋಗಿ ನಾವು ಎಲ್ಲರೂ ಗಜ್ಮಾಕ ಹೋಗೋ ಅವ್ನು ನೋಡಕ್ಕೆ ಹೋಗ ಏನು ನೀನು ಹುಚ್ಚಿ ಅವ ಗಜ್ಮಾ ಮಾಡ್ತಾನ ನಾವು ಹೋಗೋದು ಅದಕ್ಕೆ ಅವ್ನ ಗಾಡಿ ಬಾಡಿಗೆ ಮಾಡ್ಕೊಂತಾನ ತೊಗೊಂಡು ಹೌದಣ್ಣ ಹೇಳು ಮುಂದಿನ ಎಲ್ಲ ಮುದುಕ ಎಂಥ ಟೈಮ್ದಾಗ ಬಂದು ಒಕ್ಕರ್ಸ್ಕೊಂಡ್ಲಿ ಮಗನ ಇಂದಲ್ಲ ನಾಳೆ ನೋಡ್ಕೋತಾನೆ ಮದನ ನಾನು ಸ್ವಲ್ಪ ಹುಂಚಿ ಗಿಡ ನುಡಿಯಲ್ಲ ನಮ್ದು ಬರ್ತಾನ ಇನ್ನಲ್ಲಿ ಬಾ ಹೋಗ ಮಾವ ಹೋಗ ನಿನ್ನ ಮಗಳನ್ನ ಗಂಡ ಹಾಗೆ ನಿನ್ನ ಕೈಯಾರೆ ನನ್ನ ಕಾಲು ತೋರಿಸ್ಕೊಲಿಕ್ಕಂದ್ರೆ ನನ್ನ ಹೆಸರು ಮದನನ ಅಲ್ಲ ಹೋಗ
ನರನಾಗ ನೋ ಕಂಡ ಕನಸು ಕೈಗೂಡು ಕಾಲ ಹತ್ತಿರ ಬಂದಾಗಿದೆ. ಅದು ಏನ್ ಗೊತ್ತಾ? ನಿನ್ನ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆಲ್ಲ ವಶಪಡಿಸಿಕೊಂಡು ಕೊನೆಗೆ ನಿನ್ನ ತಂಗಿಯ ರೂಪಿಯ ಸ್ತ್ರೀಲಿಂಗಕ್ಕೆ ವಾರಸ್ತಾರ ನಾನಾಗಿ ನಿಮ್ಮ ವಂಶವನ್ನೇ ಸರ್ವನಾಶ ಮಾಡಿ ಈ ಸುತ್ತು ಹಳ್ಳಿಗೆ ಸರ್ದಾರು ನಾನಾಗಿ ಮೆರೆಯದಿದ್ದರೆ ನನ್ನ ಹೆಸರು ವಿಷ ಕೋರಿದ ವಿಷ ಕಂಠನೇ ಅಲ್ಲ. ಹೋ ಹೋ ನೋ ಬಯಸಿದ ಬಾಲೆ ಆ ಅಪ್ಸರಿಗಿಂತ ಅಪ್ರತಿಮ ಅಂದ ಚಂದ ಅಲಂಕರಿಸಿಕೊಂಡು ಆ ರೂಪ ಈ ಕಡೆನೆ ಬರುತ್ತಿದ್ದಾಳೆ. ಬರಲಿ ಬರಲಿ. ತೋರ್ಸುವೆ ಈ ತರುಣನ ತೋಕತ್ತಿನ ತೋಳಿನ ಶಕ್ತಿ. ನೆಲ್ಲ ರೂಪ ನೆಲ್ಲ. ಓಹೋ, ನೀವ ನಮ್ಮ ನನ್ನ ಫ್ರೆಂಡ್ ವಿಷಕಂಠ. ಬರೀ ಫ್ರೆಂಡ್ ಅಷ್ಟೇ ಅಲ್ಲ ರೂಪ, ಅವನ ಸಂಪತ್ತಿನ ಪಾಲುಗಾರ. ಇರ್ಲಿ, ನನ್ನ ಯಾಕೆ ತಡೆದು ನಿಲ್ಲಿಸಿದ್ರಿ? ಯಾಕೆ? ಏ ರೂಪ, ಮಾಡ್ಕೋದಿರು ಕೋಪ. ನೀನು ಮಾಡ್ಕೊಂಡೆ ಅಂದರೆ ನಾ ಕೊಡುವೆ ನಿನಗೆ ಸಂಪೂರ್ಣ ಶಾಪ. ಅಂದರೇನು ನಿನ್ನ ಮಾತಿನ ಅರ್ಥ? ಪಾಪ ಎಂದು ಅರಿತು ಕತ್ತಲೆ ಕೈದಿರುವ ಈ ನಿನ್ನ ಬಾಳಿಗೆ ಹಚ್ಚಲು ಬಂದಿರುವೆ ದೀಪ. ಏನು ನಿನ್ನ ಮಾತಿನ ಅರ್ಥ? ಅರ್ಥ ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡೋನಲ್ಲ ಈ ವಿಷ ಕಂಠ. ರೂಪ, ತಾಳಿ ಇಲ್ಲದ ತಾಳಿ ಕಳೆದುಕೊಳ್ಳುತ್ತಿರುವ ಈ ನಿನ್ನ ಕೊನೆಗೆ ತಾಳಿ ಕಟ್ಟಿ ಬೋಳನ್ನು ಕೊಡಬೇಕೆಂದು ಬಂದಿದ್ದಾನೆ ಈ ವಿಷ ಕಂಠ. ಓ, ಭ್ರಮೆ ಭ್ರಮೆ. ಏ ರೂಪಿ, ಇದು ಭ್ರಮೆ ಅಲ್ಲಲೇ, ನಿನ್ನ ಬದುಕನ್ನು ಬದಲಿಸುವ ಬಂದ ಭ್ರಮ ಈ ವಿಷ ಕಂಠ. ಲೇ ವಿಷಕಂಠ, ನನಗೆ ಲೇ ಹಚ್ಚಿ ಮಾತಾಡ್ತೇನು? ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ರೂಪ. ನಿನ್ನ ಸುಂದರವಾದ ದೇಹವನ್ನು ದಕ್ಕಿಸಿಕೊಳ್ಳಲೆಂದೇ ಬಂದಿರುವೆ. ಅದು ನಿನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಅಸಾಧ್ಯ ಮಾತು ಯಾವುದೂ ಇಲ್ಲ. ಅದು ಈ ಸೃಷ್ಟಿಯಲ್ಲಿ ಈ ವಿಷ ಕಂಠನೆಂದು. ಏ ರೂಪ, ಬಾರೆ ಬೇಗ ಬಾ. ಏನ್ ನಿನ್ನ ಕೈ ಬಿಟ್ಟ ಮಗಳು ಮತ್ತೆ ಹೀನ? ನೀನೇನಾದ್ರೂ ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡಿದ ಪರಿಣಾಮ ನೆಟ್ಟಗಿರೋದಿಲ್ಲ. ಎಚ್ಚರ ಎಚ್ಚರ. ಚೇ ಸಾಕಾಗಿ ಹೋಯ್ತಿರಿಪ್ಪ ಈ ಕಾಯಿಪಲ್ಲೆ ವ್ಯಾಪಾರ ಮಾಡಿ ಮಾಡಿ ಅಂತೇನೆ. ನೋಡ, ಇನ್ನೂ ಮದುವಿಲ್ಲ ಮುಂಜಿಲ್ಲ. ಈಗ ಹಿಂಗಾದ್ರೆ ಮುಂದೆ ಹೆಂಗ್ರಿಪ್ಪ ನಮ್ಮ ಗತಿ ಅಂತೇನೆ. ಇರಲಿ, ಆ ರತಿ ಇವತ್ತು ಬರಲಿ. ಆಕಿನ ಏನಾರ ಮಳ್ಳು ಮಾಡಿ ನನ್ನ ಮನೆ ತುಂಬಿಸ್ಕೊಂಡ್ರೆ ಆತು. ಅಲ್ಲ ಅಲ್ಲ ಅಲ್ಲ, ರತಿ ಇತ್ತಾಗ ಬರತ್ತೋ. ಬರಲಿ ಬರಲಿ.
ಕುಂತಿದ್ದೆ ನಾನು ನಿನಗೆ ಮೆಚ್ಚಿ ಹೋಗ್ಯಾರ ಮಣ್ಣಿ ಕುಕುಮ ಹಚ್ಚಿ ಹೇಳಲಿಲ್ಲ ಬಾಯಿ ಬಿಚ್ಚಿ ಚಮಕಂಡಿ ಬಡ್ಡನಾಗ ಜಗಳಾತ ಬಣ್ಣ ಹಟ್ಟಿ ಲಾಜಿನಾಗ ಬಗೆಹರಿತ ಮಂಡ ಮುಗಿನ ನೀನ ಬೆಣ್ಣಚ್ಚಿ 80,000 ದಂಡ ಬಿತ್ತ 80,000 ದಂಡ ಬಿತ್ತ ಹುಡುಗಿ ಒಗದಲ್ಲ ಕಣ್ಣಿಗೆ ಕಲ್ಲ ಕಾರ ಕುಟ್ಟಿದಂಗ ಕೊಟ್ಟಿ ಮನಸ್ಸಿಲ್ಲ ನಿನ್ನ ಸಲುವಾಗಿ ನಾನು ಸಾಲಿ ಹೌದಾ ನಿನ್ನ ಸಲುವಾಗಿ ನಾನು ಸಾಲಿ ಆಹಾ ಹುತ್ತಕೊಂಡ ಪತ್ತಲ ಕಟ್ಟಿಕೊಂಡ ಚಪ್ಪಲ ಸುತ್ತ ಬಂದೆ ನಮ್ಮ ಹಿತ್ತಲ ಬಂದೆ ಹಿಂದೋಡೆ ಸುತ್ತ ಮುತ್ತಲ ಅವ ಹೂವ ಸಿಂಗಾರಿ ಕತ್ಲಲ ಅರೆ ನೈನೋ ಮಿಸಪುರ ನಪುನೋ ಮಿಸಜಿನ ಸಜಿನ ಪಿದಿಲ್ ಆ ಗಯಾ ಓ ಸಜಿನ ಪಿದಿಲ್ ಆ ಗಯಾ ಸಜಿನ ಪಿದಿಲ್ ಆ ಗಯಾ ಅರೆ ಕನಸಲ್ಲು ನೀನೆ ಎಲ್ಲೆಲ್ಲೂ ತುಂಬಿರುವೆ ನನ್ನನ್ನೇ ಕಾಡುವೆ ಮನದಲ್ಲಿ ತುಂಬಿರುವೆ ಹತ್ತೆ ತಿಂದಂಗ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗಲಲ್ಲಿ ಕರೆಂಟ್ ಹೋದ ಟೈಮಲ್ಲಿ ಹುಡುಗ ಇದ್ದ ಮಗಲಲ್ಲಿ ಮನಸ್ಸಲ್ಲಿ ಒಂಚೂರು ಆಸೆ ಹುಟ್ಟು ಏನ್ ಮಾಡ್ಲಿ ಇವನೇ ಏನ್ ಮಾಡ್ಲಿ ಹತ್ತೈತಿ ತಂಡಿ ತಂದೆಯನ ಹುಂಡಿ ಎಟ್ಟೈತಿ ಹುಡುಗಿ ನಿನ್ನ ತಿಂಡಿ ಹೋ ಬಿಚ್ಚ ನಿನ್ನ ಜಾಂಪರ ಗುಂಡಿ ಯಾಕೋ ನನ್ನ ತಿಂಡಿ ಮುಂಜಲ್ ಹೊತ್ತಾದ್ರೂ ತಿರುವುದಿಲ್ಲ ನನ್ನ ತಿಂಡಿ ಅಂತದೈತಿ ಹೌದಾ ನೋಡ ಬಿಡೋಣ ಆಗಲಿ ನನ್ನ ನಿನ್ನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೈತಗಿ ಎಲ್ಲರನ್ನು ಮಣ್ಣ ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಹೋಗುವೆ ನನ್ನಂತ ಹೆಣ್ಣಿಂದ ಸೋಲೋ ಪ್ರಯಾಸೆಯು ನಿನಗೆ ಓಯ್ ನನ್ನ ನಿನ್ನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೈತಗಿ ಎಲ್ಲರೆದುರು ಮಣ್ಣ ಹೋಗಿ ಕೊನೆಗೆ ಕೊನೆಗೆ ಮನೆಗೆ ಹೋಗುವೆ ನನ್ನಂತ ಹೆಣ್ಣಿಂದ ಸೋಲೋ ಪ್ರಯಾಸೆಯು ನಿನಗೆ ಮಡ್ಡಿಗೆ ಬಾರ ಗಿಟಿ ನಂದೈತಿ ಕುರಿದಗಿ ದಡ್ಡಾಗ ಸಿಕ್ಕೈತಿ ಬಾಳ ಬಾರಿ ಚಂಪನ ಬಾರಿ ದಡ್ಡಾಗ ಸಿಕ್ಕೈತಿ ಬಾಳ ಬಾರಿ ಚಂಪನ ಬಾರಿ ಹೌದಾ ಏನಮ್ಮಮ್ಮ ದಾರಾಗ ನಿಂತು ಏನ್ ಮಾಡಕತ್ತಿದಿ ದಾರ್ಯಾಗ ನಿಂತ ಲಗಾಟ್ ಹೊಡ್ಯಾಕತ್ತನ ಕಾಯಿಪಲ್ಲೆ ಮಾರ್ಕೊಂಡು ಬಂದಿನಿ ಎಲ್ಲಾನು ಎಲ್ಲಿ ತರ್ತಿಲಿ ಕಾಯಿಪಲ್ಲೆ ವ್ಯಾಪಾರ ಯಾಕಮ್ಮಮ್ಮ ಏನಾತ್ ನಿನಗ ಯಾಕಂತ ಕೇಳ್ತಿಯಲ್ಲ ಪ್ರತಿ ಬಾಡಿಗೆ ಹತ್ತ ದುಡ್ದಂಗ ದುಡುದು ಬಾಡಿನ ಬ್ಯಾಂಡ ಹೋಗೈತೆ ಅದಕ್ಕಂತ ಒಂದು ನಿರ್ಧಾರ ಮಾಡೀನಿ
ಒಳ್ಳೇದೊಂದು ಪೀಸ್ ನೋಡಿ ಮದುವೆ ಮಾಡ್ಕೋಬೇಕಂತೇಳಿ ನಿರ್ಧಾರ ಮಾಡಿದಲ್ಲಿ ಹುಡುಗಿ. ಅದು ಯಾವ ನಿರ್ಧಾರವೋ ನನ್ನ ಸರ್ದಾರೋ. ನೋಡ್ರತಿ ಒಂದು ಸೂಪರ್ ಪೀಸ್ ನೋಡಿ ಮದುವೆ ಮಾಡ್ಕೋಬೇಕಂತ ಮಾಡೇನ್ಲಿ. ಯಾರು ನಿನಗೆ ಸೂಪರ್ ಪೀಸ್? ಅಯ್ಯ ನಿನ್ನ ಬಿಗದ ಬೆಳ್ಳಿ ಯಪ್ಪ, ನಿನ್ನ ಮಾರಿಗೆ ಒಂದು ಹಣ್ಣನ ಮುದುಕಿ ಸಹಿತ ಸಿಗುದಿಲ್ಲ, ಮತ್ತೆ ಸೂಪರ್ ಪೀಸ್ ಹುಡುಗಿ ಅಂತ ಹೋಗ. ನಿನಗೆಲ್ಲ ಮೂರಿ ಮುಚ್ಚಿಟ್ಟು ಯಾವ್ದಾರ ಒಂದು ಮಠ ಸೇರ್ ಹೋಯ್. ಏನ್ ರೀತಿ ಮೂರು ಅಂದ್ರೆ ಏನವ? ಆಮೇಲೆ ಹುಡುಗಿ ಕನಸು ಆಸೆ ಇವೆಲ್ಲ ಮೂರಿ ಮುಚ್ಚಿಟ್ಟು ಯಾವ್ದಾರ ಮಠ ಸೇರ್ ಅಂದೇನ. ನೋಡ್ರತಿ ನೀ ಹೇಳುದಲ್ಲ ಒಂದ್ ರೀತಿಯಿಂದ ಸರಿ ಐತಿ. ಯಾಕಂದ್ರೆ ಯಾಕ ಎಷ್ಟೋ ಸ್ವಚ್ಛ ಮನಸ್ಸಿನಿಂದ್ರ ನಮ್ಗೆ ಒಂದು ಹುಡುಗಿಯರ ಸನಿಕ್ ಬೀಳುವಲು. ಅದಕ್ಕಾಗಿ ಒಂದು ನಿತ್ಯಾನಂತ ಅಂತ ಹೇಳಿ ಇದೇ ನಾವು ಮೂರು ಗುಡದಾಗ ಒಂದು ದೊಡ್ಡ ಗವಿ ತೋಡಿ ಗುಮ್ಮ ಸ್ವಾಮಿ ಅಂತೇಳಿ ನಾಮಕರಣ ಮಾಡ್ಕೊಂತ ಹೊಂಟ್ರ ನಿಮ್ಮಂತ ಮಿನ್ನ ಹುಡುಗಿಯಾರ ಬಂತಾರಲ್ಲ ಏನಂತಕ್ ಮಠಕ್ಕ. ಯಪ್ಪ ನೀ ಮಠ ಸೇರಿದ್ರೆ ನೀ ಏನು ಜಗತ್ತ ಬಾಬಾ ಆಗೋದಿಲ್ಲ, ನೀನು ಜಾದುಗರ್ರ ಬಾಬು ಹೋಕ್ಕಿ. ನೀನರ ಮಠ ಸೇರಿದೆ ಮಠ ಉದ್ಧಾರ ಆದಂಗೆ. ಅಕಸ್ಮಾತ್ ನೀ ಏನಾರ ಕಾವಿ ಹಾಕಿದಿ ನೀ ಕಾವಿ ಸ್ವಾಮಿ ಅಲ್ಲಿನ ಏ ರತಿ ಗಜಮಾ ಸ್ವಾಮಿ ಅಕ್ಕಿ ಪಕ್ಕ ಕಾಮಿ ಅಕ್ಕಿ ನೋಡ್ಲೇನಿ. ಏ ರತಿ ಕಾಯಿ ಹಾಕಿ ಸ್ವಾಮಿ ಆಗಲಿ ಸತಿ ಅಂತ ಸ್ವೀಕರಿಸಲಿ. ನಿನ್ನ ಆಸೆ ಏನೈತಿ ಹೇಳಿ ನೋಡೋಣ. ಏ ರತಿ ಎಷ್ಟು ದಿನ ನೀನು ಹಿಂದೆ ತಿರುಗಿ ಮುದಳ ನಾಯಿ ತರ ಆಗೈತಿ ನನ್ನ ಜೀವನ ಅಂತೇನೆ. ಆತಾಳ ನಿನ್ನ ಆಸೆ ಆದಷ್ಟು ಬೇಗ ಈಡೇರಲಿಕ್ಕಂದವ್. ಏ ರತಿ ಪತಿ ಮಾಡಿ. ಏ ರತಿ ನಿನಗೇನು ಗೊತ್ತೈತಿ? ಸರ್ಕಾರ ಸ್ವಚ್ಛ ಮನಸ್ಸಿನಿಂದ ಇದ್ರು ಹೊಸ ಯೋಜನೆ ತಂದತ್ತ ನೋಡ್ರತಿ. ಇಂದು ನನ್ನ ಮದುವೆ ಆಗಿ ನೋಡ ಇದೇ ನಾ 3 ಬರ್ಮಾಪನ ಮುಂದೆ ನಾಲ್ಕು ಪೈಕಾನಿ ಕಟ್ಟಿಸಿ ನಿನ್ನ ಕದ ಪಾರಿಸ್ಕೊಂಡು ನಿಂದ್ರುವಂಗ ಮಾಡ್ತಾನ. ಮಕ್ಕಳಲ್ಲಿ ಇವು ಮಕ್ಕಳಲ್ಲಿ ನಾ ಬಾಯಾಗ ಮಣ್ಣು ಹಾಕ್ಲಿ ಅಲ್ಲ ಬಿಡ ನನ್ನ ಮೆಟ್ಲು ಹೊಡ್ತಾನ ಹಂಗಂದ್ರ. ಅಲ್ಲ ಎಲ್ಲರೂ ತಾಜ್ ಮಹಲ್ ಕಟ್ಟಿಸಿದ್ರ ನೀ ಏನ್ಲೆ ಪಾಯ್ಕಿಲಿ ಕಟ್ಟಿಸ್ತಿ? ಏನ್ ನೋಡ್ರತಿ ಸರ್ಕಾರ ಹೊಸ ಯೋಜನೆ ತಂದತ್ತು. 10 ಪಾಯ್ಕನ್ನೆ 10 ಪಾಯ್ಕಾನಿ 5 ರೂಪಾಯಿ ಕೊಟ್ಟು ಹೋಗೋದ. 5 ರೂಪಾಯಿ ಕೋಡ್ ಅನ್ನೋದು ಕದ ಬಾರಿಸೋದು, ತಾ ಅನ್ನೋದು ಕದ ಬಾರಿಸೋದು. ಅದನ್ನ ಮಾಡಾಕ ಭಾಳ ಚಲೋ ಆಕಿ ನೋಡ್ಲೇನಿ. ನಿನಗೆ ಹೊಂತದ ಯಾರು ನನಗ? ನಿನಗೆ ಹೊಂತದ ಅಂದ್ರ 4 ಮಂದಿ ಗೊತ್ತೈತಿ ಯಾರಿಗೆ ಯಾವ್ದು ಹೊಂದತ್ ಅಂತೇಳಿ. ಯಾರ ಮಂದಿ ಕುಂತಾರೆ ಗೊತ್ತೈತಿ ಯಾವ್ದು ಹೊಂದತ್ ಅಂತೇಳಿ. ಅಲ್ಲಿ ನಾವಿದ್ರೆ ಅಂಟಿಗಳು ಬರಲ್ಲ, ಯಾರು ನೀವಿದ್ರೆ ಐತವಲ್ಲ ಕಚ್ಚಿ ಹಿಡ್ಕೊಂಡು ಮುದುಕರು ಮಠ ಬರ್ತಾರ, ಹುಡುಗರು ಮಠ ಬರ್ತಾರ. ಅಯ್ಯ ನೀ ತಪ್ಪು ತಿಳ್ಕೊಂಡಿರೋಸ್ತ ನೀವಿದ್ದಲ್ಲ ಅಂಟಿಗಳು ಬರ್ತಾರ, ಹುಡುಗಿಯರಂದ್ರೆ ಸತ್ತು ಬರೋದಿಲ್ಲ. ಇದೆಲ್ಲ ಹೋಲ್ ಬಿಡು, ನನಗೂ ನಿನ್ನ ಮೇಲೆ ಪ್ರೀತಿ ಐತಿ ಕರೆ. ಆದ್ರೆ ನಂಗೆ 2 ದಿನ ಟೈಮ್ ಕೊಡು, ಎಲ್ಲ ವಿಚಾರ ಮಾಡ್ಕೊಂಡು ಕೂಸ್ ಎಲ್ಲಿಗೈತಿ? ಕೂಸ್ ಅಂದ್ರೆ ಕೂಸ್ ಅಲ್ಲ, ಪೀಸ್ ಆಗೋ ಲೆವೆಲ್ಗೆ ಬಂದೈತಿ. ಅಲ್ಲ ನೀನಾ ಸಂದ್ರಿ ಮನಿ ಸುಂದ್ರಿಗೆ ಭೇಟಿಯಾಗಿ ಬರ್ತೀನಂತ ಈ ಮುಟ್ಟ ಕುಡಿ ಏನ್ ಮಾಡ್ಕೊಂಡೆ? ಮುಟ್ಟಾಳಲ್ಲೋ ಮಾವ, ಮುಂದೆ ನಿನ್ನ ಮನಿ ಅಡ್ಯಾಕವದ ನಾನ ಎಷ್ಟು ಜೋರ್ ತಗೊಂಡು ಹೊಡೆದ್ರು ನೋಡ್ರಿ ಮಗ. ಎಷ್ಟೋ ಮಾಡಿದ್ರು ಮಾವ ಅನ್ಬೇಡು ಮುಡ್ದಾರ. ಮಾವ ಅಂದ್ರ ತಳಗಿಂದ ಹಿಡ್ದ ತುದೆ ಮತ ಊರ್ತೈತ ನಂದ. ಇಪ್ಪ ಬಾಳ ತ್ರಾಸ್ ಮಾಡ್ಕೋಬೇಡಿಪ್ಪ, ಸ್ವಲ್ಪ ಸಮಾಧಾನ ಇರಪ್ಪ. ಯವ್ವ ಎಲ್ಲಿ ಸಮಾಧಾನ ಅಂತ ಹತ್ತಿವ? ನಿನ್ನ ಮದ್ವಿ ಮಾಡಿ ನೀನು ಒಂದು ಗಂಡ ಕೂಸು ನನ್ನ ಕೈಯಾಗ ಕೊಡೋ ಮಟ ಸಮಾಧಾನನ ಇಲ್ಲ. ನೀ ಪರ್ಮಿಷನ್ ಕೊಡು, 2 ಕೊಡ್ತೀವಿ ವರ್ಷಕ್ಕೆ. ತಲಾಟೆ ಅವ್ರ ಇನ್ನು 9 ತಿಂಗಳು ತಡ್ಕೋರಿ, ಹಿಡಿದು ತಡೆದಿರಿ ಅಂತ. ಇನ್ನು 9 ತಿಂಗಳದಾಗ ಅಂದ್ರೆ ನಿನ್ನ ಕೈಯಾರ ಒಂದು ಗಂಡು ಮೊಮ್ಮಗನ ಕೊಟ್ಟ ಕೈ ಅವನು ಕಳ್ಸಿಂದ ಅಜ್ಜ ಅನ್ಸ್ಲಿಕ್ಕೆ ಅಂದ್ರೆ ನನ್ನ ಹೆಸರು ಮದನಲ್ಲ. ಕೊಡ್ತೀಪ ನೀ ಕೊಡ್ತೀಯ, ಅವಳಿ ಚವಳಿ ಕೊಡ್ತೀಯ, ನಾವಿಲ್ಲ ನಿಂತ್ರ. ರತಿ ಮಗಳ ನಡೀನ ಹೋಗೋಣ. ಅಂಟಿ ಆದರೂ ಅಡ್ಡಿ ಇಲ್ಲರಿ ಬಾಳ ಒಳ್ಳ್ಯಾಕಿ, ಅರೆದ ಹುಡುಗರು ನಾಯಿ ಬಾಯಿ ಅಂತ.
ಕಾಲೇಜ ಹುಡುಗಿ ಈ ಕಾಲೇಜ ಹುಡುಗಿ ಹೇಮ ಎಂದರೆ ಜಗಮಗಿಸುವ ಬಂಗಾರದ ಸೀರೆಯನ್ನು ಒಟ್ಟು ಸೌಂದರ್ಯದ ಸಿರಿಯಲ್ಲಿ ಶೋಭಿಸುತ್ತಿರುವ ಹೇಮ ಹೇಮ ಸುವರ್ಣ ಸುಂದರ ಸರ್ದಾರ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ ಗರತಿಯರ ಮಿಂಡ ಬಂಡ ರಂಡಿಯರ ತಲೆ ಕೆಟ್ಟ ಹುಲಿ ನರನಾಗನ ಅಲ್ಲ. ಇಂದು ನಮ್ಮೂರ ದೇವಿಯ ಜಾತ್ರೆ. ಆ ದೇವಿ ಜಾತ್ರೆಗೆ ಹೇಮ ಬಂದರೂ ಬರಬಹುದು, ಬರಲಿ ಅಲ್ಲ. ಲೋ ಬಯಸಿದ ಹಕ್ಕಿ ನನ್ನ ಪಕ್ಕನೇ ಬರುತ್ತದೆ, ಬರಲಿ. ಹೇಮ ಬೇಟೆಗಾರನ್ನ ಬೇಟೆ ಹಿಡ್ಕೊಂಡು ಹೋಗುದು ಜಗದ ನೇಮ. ಬೇಟೆಗಾರ ಹುಡ್ಕೊಂಡ್ ಬರುದು ಈ ನರನಾಗನ ಸ್ಪೆಷಾಲಿಟಿ. ಇಲ್ಲೋ ಯಾರು ಯಾರು ಸುತ್ತು ಹತ್ತು ಹಳ್ಳಿಗೆ ಆ ಗರ್ಭ ಶ್ರೀಮಂತ ಎನಿಸಿಕೊಂಡಿರುವ ನರನಾಗ. ಓಹೋ, ಶ್ರೀಮಂತ ನರನಾಗವರು ನನ್ನನ್ನು ನಿಲ್ಲಿಸಿದ ಕಾರಣ ಹೇಮ ಬಂಜ ಎಂಬ ಭವನದಲ್ಲಿ ಬಳಲುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬ ವರ ಕರುಣಿಸಲು ಬೈದನೆ ನಿನ್ನ ಪಾಲಿನ ಪರಮಾತ್ಮನಾಗಿ. ಅಂದ್ರೆ ನಿಮ್ಮ ಮಾತು ಅಂದರೆ ಅನ್ನುವ ಅನುಮಾನ ಬೇಡ ಹೇಮ. ನಿನ್ನ ಗಂಡನ ಕೈಯಿಂದ ನಿನ್ನ ಉದರದಲ್ಲಿ ಒಂದೇ ಒಂದು ಮಗುವಿಗೆ ಜನ್ಮ ಕೊಡ ಸಂಡನಾಗಿದ್ದಾನೆ ಆ ನಿನ್ನ ಗಂಡ. ಅದಕ್ಕೋಸ್ಕರ ನಿನ್ನೊಂದಿಗೆ ಮಗು ಮಂಚ ಹಂಚಿಕೊಂಡು ನನ್ನ ಪ್ರತಿರೂಪದ ಬಿಂಬ ನಿನ್ನ ಮಗನ ರೂಪದಲ್ಲಿ ಕಾಣಲು ಬಂದಿದ್ದೇನೆ. ಎಲ್ಲೋ ಶ್ರೀಮಂತ, ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡು. ನಾನು ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀನಿ, ಸುಮ್ಮನೆ ನನಗೆ ದಾರಿ ಬಿಡು. ದೇವರು ಹೇಮ, ಕಣ್ಣಿಗೆ ಕಾಣುವ ದೇವರಿಗೆ ಸುಳ್ಳು ಪೂಜೆ ಪುನಸ್ಕಾರ ಮಾಡೋದನ್ನು ಬಿಟ್ಟು ಕಣ್ಮುಂದೆ ಇರುವ ಈ ನರನಾಗ ಎಂಬ ದೇವ ಮಾನವನಿಗೆ ಸಂಪೂರ್ಣ ಅರ್ಪಿಸಿ ಬಿಡು ನಿನ್ನ ಶೀಲ ಎಂಬ. ಎಲ್ಲೋ ಶ್ರೀಮಂತ, ಈ ವಿಷದ ಸಂಗತಿ ಏನಾದ್ರೂ ನನ್ನ ಮೈದುನ ರಾಜೇಂದ್ರಿಗೆ ಗೊತ್ತಾಗಿದ್ದೆ ಆದ್ರೆ ನಿನ್ನನ್ನ ಮಾತ್ರ ಸುಮ್ಮನೆ ಬಿಡ್ದಲ್ವೋ, ಗುಡುಗು ಹೊಡೆದ ಗರುಡನಾಗಿ ಬಂದೇ ಬರ್ತಾನೆ. ಗುಡುಗು ಹೊಡೆದ ಗರುಡ ಅದೆಷ್ಟೋ ಗರುಡುಗಳು ನನ್ನ ಸೇರೆಂಬ ಬಂಡೆ ಹೊರತಕ್ಕೆ ಸೆಕ್ಕು ಸತ್ತು ಸುಡುಗಾಳ ಸೇರಿದ್ದಾವೆ ಈ ನರನಾಗನ ಅಡಿಯಲ್ಲಿ. ಹೇಮ, ಮಾತಿಗೆ ಮಾತಿ ಬೆಳೆಸಿ ಸುಮ್ಮನೆ ನನ್ನ ಸಮಯ ಹಾಳ ಮಾಡಬೇಡ. ದೂರ ಸದ್ರಿಂತ ಮಾತನಾಡೋ ದುರಾತ್ಮ.
ನನ್ನನ್ನ ಮುಟ್ಲಿಕ್ಕೆ ಬಂದ್ರೆ ಸುಟ್ಟು ಬೂದಿಯಾಗಿ ಹೋಗ್ಬೇ ಎಚ್ಚರ. ಎಚ್ಚರ ಹೇಮ, ಎಚ್ಚರ ಎಂದು ಎಚ್ಚರಿಸಿ ಹೇಳುವ ನಿನ್ನಂತ ಹುಚ್ಚು ಹೆಣ್ಣುಗಳ ಕಂಡರೆ ನನಗೆ ತುಂಬಾ ಮೆಚ್ಚುಗೆ. ಬಾ ಹೇಮ, ಸುಮ್ಮನೆ ಸಮ್ಮತಿಯಲ್ಲಿ ಸರ್ಗಾಸ್ಬ ಈ ಶ್ರೀಮಂತ ಸರ್ಪಕ್ಕೆ. ಗೆಲೋ ಶ್ರೀಮಂತ, ಈ ನಿನ್ನ ಹಣ ಆಸ್ತಿ ಕೇವಲ ನನ್ನ ಎಕ್ಕಡೆ ಸಮಾನ. ಏಯ್, ನಾನೇ ನಿನಗೆ ಬಳುವಳಿಯಾಗಿ 2 ಎಕರೆ ಕೊಡ್ತೀನಿ. ಅದನ್ನ ತೆಗೆದುಕೊಂಡು ಮನೆಯಲ್ಲಿರುವ ನಿನ್ನ ತಂಗಿಯನ್ನ ಒಂದೇ ಒಂದು ರಾತ್ರಿ ನನ್ನ ಮೈದುನ ರಾಜೇಂದ್ರ ಹತ್ರ ಕಳಿಸಿಕೊಡು. ಸೊಕ್ಕಿನ ಸೂಳೆ, ಸುತ್ತು ಹತ್ತು ಹಳ್ಳಿಗೆ ಆ ಗರ್ಭ ಶ್ರೀಮಂತ ಎನಿಸಿಕೊಂಡಿರುವ ನರನಾಗನ ತಂಗಿಗೆ ಅದು 2 ಎಕರೆ ಅವಳ ಮೆಟ್ಟುವ ಎಡಗಾಲಿಗೂ ಆಗಲ್ಲ. ಸುಮ್ಮನೆ ಸಮ್ಮತಿಯಿಂದ ಸರ್ಗಾಸು ಈ ಶ್ರೀಮಂತ. ಎಲ್ಲವಾದರೆ ಬಲಾತ್ಕಾರದಿಂದ ಬಲಿಯಾಗಬೇಕು. ಕೈ ಬಿಡೋ ಕಿರಾತಕ, ಹೆಣ್ಣು ಬಲಿದ್ರೆ ನಾರಿ, ಮುಣಿದ್ರೆ ಹೆಮ್ಮಾರಿ. ತ್ರೈತಾಯುಗದ ರಾಮಾಯಣದಲ್ಲಿ ಸೀತೆ ಮಾತೆಯನ್ನ ಕೆಣಕಿ ಹೋದ ಆ ರಾವಣ ತನ್ನ ಘಟವನ್ನೇ ಕಳೆದುಕೊಂಡ. ಇಂದು ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಚಂಡಿ ಚಾಮುಂಡಿ ಆಗಬೇಕಾಗುತ್ತೆ. ಚಂಡಿ ಚಾಮುಂಡಿ, ಚಂಡಿ ಚಾಮುಂಡಿ ಎಂದು ನಿಗರಾಡಿ ಅದೆಷ್ಟು ಹೆಣ್ಣಗಳು ರಂಡನಾಗಿ ಮಾಡಿದ್ದಾರೆ ಈ ನರನಾಗ. ನನ್ನ ಕಾಮದ ಪಿತ್ತನ್ನು ನತ್ತಿಗೆರಿಸಬೇಡ, ಬೇಗನೆ ಬಾರ. ಅಯ್ಯೋ ದೇವ್ರೆ, ತಾಯಿ, ಈ ನಿನ್ನ ಮಂದಿರದಲ್ಲಿ ಈ ನಿನ್ನ ಮಗಳ ಮಾನಹರಣ ಆಗ್ತಾ ಇದ್ರೆ ನೀನು ಸುಮ್ಮನೆ ಕುಂತಿರುವೇನು ತಾಯಿ? ಈ ಕೂಗು ನಿನಗೆ ಕೇಳುವುದಿಲ್ವೇನಮ್ಮ? ಬೇಗ ಬಾ ತಾಯಿ, ಬೇಗ ಬಾ ತಾಯಿ. ಹೇಮ, ಎಲ್ಲಿ ಇರುವಳು ಆ ನಿನ್ನ ತಾಯಿ? ನಮ್ಮಂತ ಕಿರಾತಕರು, ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಮ್ಮಂತ ಕಿರಾತಕರು ಕಾಮ ಕ್ರೀಡೆ ಆಡಲೆಂದು ಕಣ್ಮುಚ್ಚಿ ಕೂತಿದ್ದಾರೆ ಕಲ್ಲಿನ ಕಾಳಿಯಾಗಿ ಆ ನಿನ್ನ ತಾಯಿ. ಎಲ್ಲೋ ನರನಾಗ, ಆ ತಾಯಿ ಇವತ್ತು ಕಲ್ಲಾಗಿ ಕೂತಿರ್ಬಹುದು ನಿಜ, ಆದ್ರೆ ಮುಂದೆ ಕುಂತ ಸಮಾಜದ ತಾಯಿ ಅಂದ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲವೋ, ಎತ್ತು ಬಂದು ಎದೆಗೆ ಬತ್ತು ನಿಲ್ತಾರೆ. ಎಚ್ಚರವಾಗಿರೋ ಹೇಮ, ಇದೊಂದು ಮೂರ್ಖ ಸಮಾಜ. ಈ ಸಮಾಜದಲ್ಲಿ ಅದೆಂತ ತಾಯಂದರು ಮರೆ ಮಾಚಿ ಕೂತಿದ್ದಾರ ಗೊತ್ತಾ? ಹೇಳುತ್ತೀನಿ ಕೇಳು ಅವರ ಚರಿತ್ರೆ. ಹೇಮ, ಮೈದುನ ನೆಂದರೆ ಮಗನ ಸಮಾನ. ಅಂತ ಮೈದುನ ಜೊತೆ ಮಲ್ಲಿಗೆ ಬರುವ ಹೇಸಿ ಹೆಣ್ಣುಗಳು ಎಷ್ಟಿಲ್ಲ ಅಲ್ಲಿನ ಹಾಳು ಸಮಾಜದಲ್ಲಿ. ಮಗನ ಸ್ನೇಹಿತನ ಸಲಿಗೆಯಿಂದ ತೆರಿಗೆ ಮರೆಯಲ್ಲಿ ಮನೆಗೆ ಕರೆಸಿಕೊಂಡು ಮುತ್ತಿನ ಮತ್ತಲ್ಲಿ ತೇಲಿ ಬರುವ ಹೆಣ್ಣು ಹುಚ್ಚು ಹೆಣ್ಣುಗಳ ಈ ನಿನ್ನ ಸಮಾಜದಲ್ಲಿ. ಹೇಮ, ಮಾಂಗಲ್ಯ ಕಟ್ಟಿದ ಮಗಳ ಗಂಡನೊಂದಿಗೆ ಮಧು ಮಂಚ ಹಂಚಿಕೊಂಡು ಮಧ್ಯರಾತ್ರಿ ಮುದ್ದಾಡಿ ಬರುವ ಎಷ್ಟು ಏಸಿ ಹೆಣ್ಣು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೇಮ, ತಲೆಯಲ್ಲಿ ಕೂದಲ ಬೆಳ್ಳಗಾದರು ನಮ್ಮಂತ ಹರಿದು ನೆಂಟರ ಹರಿಯ ತರರೊಂದಿಗೆ ತಮ್ಮ ತೀಟ ತೀರಿಸಿಕೊಂಡು ಬರುವ ಮಹತ್ತಾಯರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೇಮ, ತಾ ಏನು ಅರಿಯದ ತಾ ಹೆತ್ತ ಮಗನಿಂದ ತಾ ಮೆಚ್ಚಿದ ಮೆಂಡನನ್ನು ಮನೆಗೆ ಕರೆಸಿಕೊಂಡು ಅದೇ ಮಗನಿಂದ ಮನೆ ಬಾಗಿಲು ಕಾಯೋ ಹತ್ತು ಹೇಸಿ ಹೆಣ್ಣು ಎಷ್ಟಿಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ. ಹೇಮ, ಎಷ್ಟು ಹಾಡಿ ಹೊಗಳಿದರು ತೀರಲಾರದು ಈ ನಿನ್ನ ಮಹತ್ತಾಯರ ಚರಿತ್ರೆ. ಸಾಕ, ಇನ್ನೂ ಬೇಕಾ? ಕಾಮಂದ, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ. ನಿನಗೆ ಜನ್ಮ ಕೊಟ್ಟವಳು ಒಂದು ಹೆಣ್ಣು, ಅವಳು ಕೂಡ 10
ಜನರಿಗೆ ಸರಿಗೂ ಹಾಸಿ ನಿನ್ನನ್ನು ಹಾಕ್ತಿರಬಹುದು. ಗಂಗೋ ಮಾತೆದ್ದ ಪವಿತ್ರವಾಗಿರೋ ನನ್ನ ತಾಯಿಗೆ ಕಂಡವರಿಗೆ ಹೋಲಿಸಿದ್ಯಾ ರಂಡೆ? ಇಂದು ನಿನ್ನ ತೊಡೆ ಏರಿ ಕಚ್ಚಿ ಲೇಪಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹೇಮ, ಮುಗಿತು ನಿನ್ನ ಶೀಲದ ಗತಿ, ನೆನೆಸಿಕೋ ನಿನ್ನ ಮನದೇ. ನನ್ನ ಸರಸದ ಲೋಪದಲ್ಲಿ ಅಂಟಿ ಬರುವ ನೀನ್ಯಾವ? ಕೈ ಬಿಡಲೇ ಹೆಣ್ಣು ಮಗಳನ್ನ ಕುಳ್ಳೆ. ನನ್ನ ಸರಸ ಸಲ್ಲಾಪದಲ್ಲಿ ಅಡ್ಡಿ ಬರುವ ನೀನ್ಯಾವ ಮಗ ಬಿಕಾರಿ? ಯಾರು? ಶಿವಲೋಕದಲ್ಲಿ ಯಮ ಧರ್ಮ ಮುತ್ತೈದರ ಮಗ ಹರಿಶೂರ ಪ್ರೀತಿಯ ಅಣ್ಣ ನಿಮ್ಮದ ಕೋಮಕ ಕುತ್ತಿಗೆ ಕೈ ಹಾಕಿದವ್ರಿಗೆ ನಿಮ್ಮ ಪೋಲಿನ ಯಮಧರ್ಮ. ಯಮಧರ್ಮ? ಲೇ ಯಮಧರ್ಮ, ಶಿವಲೋಕದಲ್ಲಿ ಕೋಣಿನ ಮೇಲೆ ಸಂಚಾರ ಮಾಡೋದನ್ನು ಬಿಟ್ಟು ಈ ಭೂಲೋಕದಲ್ಲಿ ಪಾದಯಾತ್ರೆ ಮಾಡಲು ಬಂದಿರುವೆಯಾ? ಶಿವಲೋಕದಲ್ಲಿ ಯಮಧರ್ಮ, ಭೂಲೋಕದಲ್ಲಿ ಈ ಗರುಡ ಯಮಧರ್ಮ. ಒಬಲೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ನಿಮ್ಮಂತರ್ಗೆ, ನಿಮ್ಮಂತ ಬಂದರ್ಗೆ ಭಾಗ್ಯ ಪಡೆಯಲು ಗಂಡದೆ ಗರುಡ. ಗಂಡದೆ ಗರುಡ? ಲೇ ಗರುಡ, ಲೇ ಇಲ್ಲೊಂದು ಸಾರಿ ಇಲ್ಲೊಂದು ಸಾರಿ ಗರುಡ ಅಂತ ಬಗಳಿದ್ರೆ ಉಚ್ಚರಿಸಿದರೆ ಉಸಿರು ನಿಲ್ಲಿಸಿ ಸತ್ತ ಹರಿಶ್ಚಂದ್ರಗೆ ಗೋಟಿ ಕಳಿಸಿಕೊಳ್ಳುವ ನಿನ್ನ ದೇನು ಉಸಿರು? ಲೇ ಗರುಡ, ಲೇ ಗರುಡ, ಈ ನರನಾಗನ ಹೆಸರು ಕೇಳಿದರೆ ಪರಸ್ತ್ರೀಯರು ಕೂಡ ಗರ್ಭ ಧರಿಸುವರು. ಅಂಥದ್ರಲ್ಲಿ ನನ್ನ ಉಸಿರಿನಿಂದ ಹೇಳ್ತೀಯ? ಇದನ್ನೆಲ್ಲ ಅರ್ಥ ಸೋಮನೆ ನನಗೆ ಒಪ್ಪಿಸಿ ಹೊರಟ ಹೋಗು. ಹೊರಟ ಹೋಗು, ಹೊರಟ ಹೋಗಲು ಬಂದಿಲ್ಲ ನರನಾಗ. ನನ್ನ ತಲವಾರದಿಂದ ಅರಿಸಿ ನಿನ್ನ ತಲೆ ಕತ್ತರಿಸಿ ನಿನ್ನ ರಕ್ತಕ್ಕೆ ಭೂತಾಗಿ ರಕ್ತಾಭಿಷೇಕ ಮಾಡಿದಾಗಲ ನನ್ನ ಮನಸ್ಸಿಗೆ ಶಾಂತಿ. ರಕ್ತ? ಲೇ ಗರುಡ, ರಕ್ತವೆಂದರೆ ಅದು ಮೋರಿಯಲ್ಲಿರುವ ನೀರೆಂದು ತಿಳಿದ್ರಿಯಾ ಬಂದ? ಈ ನರ ರೂಪದಲ್ಲಿರುವ ನರನಾಗನನ್ನು ತಟ್ಟಿ ಎಬ್ಸಿದರೆ ಸಾವು ಖಚಿತ ನಿನಗೆ. ಘಟ ಸರ್ಪ ನಿಮ್ಮಂತ ಎಟ್ಟು ಘಟ ಸರ್ಪನು ಎಡೆಮರ್ಕೆಲೆ ಕಟ್ಟಿ ಉತ್ತದ ಕೋಟೆಯನ್ನೇ ಒಡೆದು ಗಂಡನ ಗರುಡ ಗುಡುಗು ಹೊಡೆದ ಗರುಡ. ಲೇ ಗರುಡ, ಗುಡುಗು ಹೊಡೆದ ಗರುಡ ಎಂದು ಹಾರಾಡಿ ನಿಗರಾಡಿ ಬಂದರೆ ನನ್ನ ಆರ್ಭಟದ ಅಡಿಯಲ್ಲಿ ಸಿಕ್ತು ಅದೆಷ್ಟೋ ಗರುಡುಗಳು ಸುಡುಗಾಡು ಸೇರಿದ್ದಾವೆ ಈ ನರನಾಗನ ವಜ್ರ ಮುಷ್ಟಿಯಲ್ಲಿ. ವಜ್ರ ಮುಟ್ಟಿ ನರನಾಗ ಹೊತ್ತು ಸುರುಗಾರ ಸೇರರು ನಾಯಿನ ಸಣ್ಣನದಿದೆ ಅಂದರೆ ಮಗಳೇ, ಓ ನಿನ್ನ ವಜ್ರ ಮುಷ್ಟಿಯನ್ನೇ
ನನ್ನ ಕೈಯಿಂದ ಗುದ್ದಿ ಹೊಡೆದು ಪುಡಿ ಪುಡಿ ಮಾಡಿದೆ. ಪುಂಡ ಪುಡಿ ಕುಡಿ ಪುಡಿ ಮಾಡಲು ಗಂಡ ಬೇರುಂಡ ಗರುಡ. ಗಂಡ ಬೇರುಂಡ ಲೇ ಗರುಡ, ಗಂಡ ಬೇರುಂಡ ಎಂದು ನಾನ ಗಂಡ ಬೇರುಂಡ ಎಂದು ಉಚ್ಚರಿಸಿದರೆ ನಿಂತ ಸ್ಥಳದಲ್ಲಿ ಸಮಾಧಿ ಮಾಡಿಬಿಡುವೆ ಈ ನಿನ್ನ ಕೊಬ್ಬಿದ ದೇಹ. ಸಮಾಧಿ ಲೇ ನರನಾಗ, ಸಮಾಧಿ ಮಾಡಲು ನಾಯನ ಹಾಲ ಕುಡಿದ ಸಿಗೂಸನ್ನು ತಿಳಿದೇನಲ್ಲ ಬಂಡ. ನಿಮ್ಮಂತರ ಹಂತ ಹಂತಕ್ಕಾಗಿ ಆವೇಶದ ಉತ್ತಾರದಿಂದ ಗರಬೆಚ್ಚಿದ ಗಗ್ಗನ ಗರುಡನಾಗಿ ಬಿದ್ದಿದ್ದಾನೆ. ಅಂತ್ಯ ಲೇ ಗರುಡ, ಅಂತ್ಯ ಎಂದರೆ ಕೇಳಿದ ತಕ್ಷಣ ಕೊಡಕ್ಕೆ ಅದು ಕಂತೆ ಕಂತೆ ಹಣವಲ್ಲ. ಲೇ ಗರುಡ, ಇದು ದೈತ್ಯ ದೇಹ. ಇದನ್ನು ಹಂತ ತೋರಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಎಲೇ ನರನಾಗ, ಸತ್ತೋದ ಹೆತ್ತಪ್ಪನ ಸಂಗಾಟಿಯನ್ನು ಎತ್ತಿ ನನ್ನ ಅಂತರೋಳಿಗೆ ಎಬ್ಬಿಸಿದ ಎಡೆ ಎತ್ತಿದ ಕೋಳಿಂಗ ಸರ್ಪಣೆ ತುಳಿಯಬಲ್ಲೆ. ಉಸ್ತುವ ಜರ್ಪಣೆ ಮುಷ್ಟಿಯಲ್ಲಿ ಹಿಡಿದು ತಲೆ ಹಿಡಿಯಬಲ್ಲೆ. ಹೂ ಅಂದರೆ ಗುಡಿಗೂ ಸಿಡಿಲಿನಂತೆ ಬೆಂಕಿ ಮಳೆಯಲ್ಲೇ ತರಿಸಬಲ್ಲೆ. ಸೃಷ್ಟನ ಮಷ್ಟಿಯಲ್ಲಿ ಹಿಡಿದು ಪೊಗರಿಯಂತೆ ಆಟ ಆಡಿಸಬಲ್ಲೆ. ಅರ್ಥವಾಗಿತ್ತ ನನ್ನ ತಾಕತ್ತ ಏನನ್ನದು ಅರ್ಥ. ಲೇ ಗರುಡ, ಇವನನ್ನು ಇವತ್ತು ಬಂದು ಕಾಪಾಡಿದ್ರೆಂದು ಎದೆ ಒಪ್ಪಿಸಿ ಮೆರೆಯಬೇಡ. ಇದರ ಪ್ರತಿಕಾರದ ಸೇಡು ನಾನು ಹೇಗೆ ತೀರಿಸಬೇಕೆನ್ನುವುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನಿನ್ನ ಬರುತ್ತೇನೆ. ಈ ಪಾಪಿಯಿಂದ ನನ್ನ ಕಾಪಾಡಿದ ನಿಮಗೆ ತುಂಬಾ ಧನ್ಯವಾದಗಳಪ್ಪ. ಹೆಣ್ಣಿನನ್ನು ಕಾಪಾಡುವುದು ಒಂದು ಗಂಡಿನ ಧರ್ಮಮ್ಮ. ನೋಡಿ, ನೀವು ಯಾರು ಅಂತ ಗೊತ್ತಿಲ್ಲ, ಆದ್ರೆ ದೇವರು ನಿನ್ನನ್ನು ಸದಾ ಹೀಗೆ ಚೆನ್ನಾಗಿಟ್ಟಿರಲಿ. ನಾನಿನ್ನು ಬರ್ತೀನಿ. ಅದು ದೇವರ ಮಂದಿರದಲ್ಲಿ. ಬಟ್ ಇದನ್ನು ನೋಡಿದರೆ ನನಗೆ ನಗು ಬರ್ತದೆ. ಯಾಕೆ ಗೊತ್ತಾ? ಭಕ್ತರು ಭಕ್ತಿಯಿಂದ ದೇವರಿಗೆ ಬಂದರೆ ಬಲಾತ್ಕಾರ ಮಾಡಲು ಬಂಡ ಗಡಸರು ತುಂಬಿದರೆ ಭಾರತ ದೇಶದಲ್ಲಿ. ಅದನ್ನು ತಡೆಯಲು ಆ ಕಳ್ಳ ದೇವರಿಂದ ಸಾಧ್ಯವಿಲ್ಲ. ಎಲ್ಲಿರುವನು ದೇವರು? ದೇವರು ಇಲ್ಲ ಇಲ್ಲ.
ನೀನು ಗರುಡನಾದರೇನು, ಗಂಡು ಗಲಿಯಾದರೇನು, ನನ್ನ ಇತಿಹಾಸದಲ್ಲಿ ಅವೆಲ್ಲವೂ ಸೋನೆ. ಇದೇ ಈ ವಿಷ ಕೋರಿದ ವಿಷಕಂಠನ ಕ್ಯಾರೆಕ್ಟರ್. ಲೇಷಕಂಠ, ಈ ಗರುಡನ ಮನೆಗೆ ಬಂದ ವಿಷಯ ತಿಳಿಸೋ ಮೊದಲು ವಿಷಯ ಏ ಗರುಡ, ಮೊನ್ನೆ ರಾತ್ರಿ ಈ ಊರಿನ ಗರ್ಭ ಶ್ರೀಮಂತನಾದ ನರನಾಗನ ಮನೆಯಲ್ಲಿ ಕೋಟಿಗಂಟ್ಲೆ ಹಣ ಬಾಳುವ ವಸ್ತುಗಳನ್ನು ಲೂಟಿ ಮಾಡಿಕೊಂಡು ಹೊಡ್ಕೊಂಡು ಹೋಗಿದೆಯಲ್ಲ, ಅದೇ ವಿಷಯ. ಲೂಟಿ ನಾನೇ ಲೂಟಿ ಮಾಡಿದರೆ ಯಾರು ಹೇಳಿದರು? ಏ ಗೌಡ, ನಿನ್ನಾಟ ಈ ವಿಷಕಂಠನ ಮುಂದೆ ಏನು ನಡೆಯುವುದಿಲ್ಲ. ಇವಾಗ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದೇವೆ. ಕಂಪ್ಲೇಂಟ್ ವಿಷಕಂಠ ಕಂಪ್ಲೇಂಟ್ ಮಾಡಿದರೆ ಅರೆಸ್ಟ್ ಮಾಡುವ ಯಾವ ಅಧಿಕಾರಿಗಿಲ್ಲ ಈ ಗರುಡ ನನಗೆ. ತಾಕತ್ತು ಏ ಗರುಡ, ಸುಮ್ಮನೆ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಈ ವಿಷಕಂಠನ ತಾಕತ್ತು ಎಂಥದನ್ನೋದೇ ನಿನಗೆ ಅರ್ಥವಾಗುತ್ತದೆ. ಈ ವಿಷಕಂಠನ ತಾಕತ್ತು ಅರ್ಥ ವಿಷಕಂಠ ಅರ್ಥದ ಮಾತನಾಡಿ ಅರ್ಥದ ಮಾತನಾಡಿ ಅತ್ತ ಬೆಳೆಸಕಂಠ ನನ್ನ ಮುಂದೆ ಈ ಗರುಡಿನ ನನ್ನ ಗದ್ದೆ ಆದರೆ ಎದ್ದೆ ಅನುಭವಿಸಬೇಕಾಗುತ್ತದೆ. ಬಲು ಎಚ್ಚರ ವ್ಯತ್ಯ. ಏ ಗರುಡ, ಇಲ್ಲಿಂದ ಹೋಗುತ್ತೇನೆ, ಆದರೆ ನಿನಗೆ ಹೆದರಿ ಹೋಗುತ್ತೇನೆ ಎಂದು ತಿಳಿಬೇಡ. ಈ ಸಮಯದಲ್ಲಿ ಕಾಲ್ಕೂಟದಿಂದ ನಿನ್ನ ಕರುಳನ್ನು ಕತ್ತರಿಸಿ ಬರುತ್ತಿದ್ದಾನೆ, ಆದರೆ ಇಲ್ಲಿಂದ ಹೆದರಿ ಹೋಗುತ್ತಾನೆ ಎಂದು ತಿಳಿಬೇಡ ಗರುಡ. ನಾನು ಹೋಗುತ್ತೇನೆ. ವಿಷಕಂಠ ಹಣ ಅನ್ನದರೆ ಆ ಗರುಡನಿಗೆ ಅದೆಲ್ಲಿಂದ ಪ್ರೀತಿ. ಅದ ಹಣಕ್ಕಾಗಿ ನಿನ್ನ ಹೆಣ ಕೆಡವಲ ಹೇಸಲ ಈ ಗುಡುಗ ಹೊಡೆದ ಗರುಡ. ನಿಮ್ಮಂತ ಇಸಸರ್ಪನ ಸಂಹರಿಸಲು ಸಿದ್ಧನಾಗಿ ಬಿಟ್ಟಿದ್ದಾನೆ, ಗರಿ ಬಿಚ್ಚಿದ ಗರುಡನಾಗಿ. ಕೊಟ್ಟ ಮಾತು ಇಟ್ಟ ಗೊರೆ ಅದೆಂದಿಗೆ ತಪ್ಪಿಲ್ಲ, ಇನ್ನು ಮುಂದಾದರೂ ತಪ್ಪಾದಿಲ್ಲ. ಲೇಷಕಂಠ, ಇನ್ನು ನನ್ನ ನಡುವೆ ನಡೆಯಲಿ ಕದನದಲ್ಲಿ ಕಳಗ. ನಿನ್ನ ಕೊತ್ತಿಗೆ ಬರುವುದು ಬಲುವ ಪತ್ತ, ನಿನ್ನ ಸೇರುವುದು ನಿನ್ನ ಶಿರ ಸಂಪತ್ತ. ಈ ಗರುಡ ಮಾಡಿದ್ದನ್ನೇ ಹೇಳುತ್ತಾನೆ, ಹೇಳುವುದನ್ನೇ ಮಾಡುತ್ತಾನೆ. ದಾಟ್ ಈಸ್ ಗಂಡದಿಯ ಗರುಡ. ಯಾರಿದ್ದೀರ ಮನೆಯಲ್ಲಿ?
ಅಕ್ರಮದಿಂದ ಗಾಂಜಾ ಬೆಳೆಸಿದ್ರೆಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಏನು ಹೇಳ್ತಿದ್ದೀರಿ ಸರ್ ನೀವು? ಹೌದು, ನಿಜವನ್ನೇ ಹೇಳುತ್ತಿರುವೆ. ಅಣ್ಣ ಅಣ್ಣ ಹೇಳಿ ಆಯ್ತು. ಓಹೋ, ನೆಮ್ಮದಿಯಿಂದ ಊಟ ಮಾಡಕ್ಕೆ ಬಿಡ್ಲಾ ಈ ಹೇಮಾ? ಮುಂದಿನ ಹೇಳಲಿ ಎಲ್ಲ ಹೇಳುವ. ಯಾಕೆ ಸರ್ ನನ್ನ ತಮ್ಮನನ್ನು ಸ್ಟೇಷನ್ಗೆ? ನಿಮ್ಮ ಬೆಳೆಸಿದನೆಂದು ನಮ್ಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೂ ಅರೆಸ್ಟ್ ಮಾಡಲು ಬಂದಿದ್ದೇನೆ. ತಮ್ಮ ಏನು ಹೇಳ್ತೀರ ಸರ್ ನೀವು ಏನು ಹೇಳ್ತಿರುವ ಸರ್? ನಿಜ ನಿಮ್ಮ ಜಮೀನಿನಲ್ಲಿ ಆ ಗಾಂಜಾ ಬೆಳೆಸಿದರೆಂದು ನಮ್ಗೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಅರೆಸ್ಟ್ ಮಾಡಲು ಬಂದಿದ್ದೇವೆ. ತಮ್ಮ ರಾಜೇಂದ್ರ, ಸಾಹೇಬರು ಹೇಳುವ ಮಾತು ಸತ್ಯ ಏನಪ್ಪ? ಹೇಳು ತಮ್ಮ, ಹೇಳು. ಅಣ್ಣ, ಇದು ಏನಂತ ನನಗೂ ಅರ್ಥವಾಗ್ತಿಲ್ಲ. ಸಾಹೇಬರೇ, ನನ್ನ ಸಹೋದರ ಹುಟ್ಟಿಟ್ಟು ದೊಡ್ಡವನಾದರು. ಒಂದೇ ಒಂದು ಸುಳ್ಳು ನುಡಿದವನು ಅಲ್ಲ ಸಾಹೇಬ್ರೇ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ ಸಾಹೇಬ್ರೇ, ಬೇಡಿಕೊಳ್ಳುವೆ. ನೋಡಿ, ನಾವು ಮಾತಿಗೆ ಮರಳುವಾಗಿ ಬಂದಿಲ್ಲ. ಕಂಪ್ಲೇಂಟ್ ಮೇಲೆ ಅದರ ಮೇಲೆ ಕಂಪ್ಲೇಂಟ್ ಅದಕ್ಕಾಗಿ ಬಂದಿದ್ದೇವೆ. ನೋಡಿ, ನೀರು ಅಪರಾಧಿ ಅನ್ನೋದು ಅಲ್ಲೇ ಕೋರ್ಟ್ ತೀರ್ಪು ಕೊಡ್ತದೆ. ಅಲ್ಲೇ ಕೋರ್ಟಿಗೆ ಬಂದು ಹೇಳ್ರಿ, PC ಅರೆಸ್ಟ್ ಮಾಡ್ರಿ ಇವನನ್ನು. ಸಾಹೇಬರೇ, ಅಯ್ಯೋ ದೇವರೇ, ನಿಮ್ಮ ಕಾಲಿಡದಾದ್ರೂ ಬೇಡುವೆ ಸಾಹೇಬರೇ, ಬಿಟ್ಟು ಬಿಡಿದೆ ತಮ್ಮ. ಅಣ್ಣ, ಬಿಡೋರ ಕಾಲನ್ನು. ನಾನು ಯಾವ ತಪ್ಪು ಮಾಡಿಲ್ಲ. ಕೋರ್ಟಿನಲ್ಲಿ ನಾನು ನಿರ್ದೋಷ ಎಂದ ಬಿಡುಗಡೆ ಮಾಡುತ್ತದೆ. ಆಮೇಲೆ ನಾ ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಟ್ಟರು ನಾನು ನೋಡಿಕೊಳ್ಳುತ್ತೇನೆ. ಬರ್ತೇನೆ. ಅಯ್ಯೋ ಮೈದುನ ಸರ್, ನನ್ನ ಮೈದುನ ತಪ್ಪು ಮಾಡಿಲ್ಲ, ಬಿಟ್ಟು ಬಿಡಿ ಸರ್, ಸರಗೊಡ್ಡಿ ಬೇಡಿಕೊಳ್ತೀನಿ. ಸುಂದರವಾದ ಸಂಸಾರದಲ್ಲಿ ಸುಂದರಗಾಯಂತೆ ಬಂದು ನುಚ್ಚು ನೂರ ಮಾಡಿದೆಯಾ? ಯಾಕೆ ನಾವು ಯಾವ ತಪ್ಪ ಮಾಡಿದೀವೆಂದು ನಮಗೆ ಶಿಕ್ಷೆ ಹೇಳು ತಾಯಿ, ಹೇಳು. ಪುಂಡ ಪುರುಷರ ಗಂಡ, ಮಿಂಡರ ಗಂಡ, ನಿಮ್ಮಂತ ಗುಂಡಗಳ ಗುರು ಈ ರಾಜೇಂದ್ರ.
ಗುರು ನಿಮ್ಮಂತ ಬಂಡ ಪುಂಡ ಗುಂಡರಿಗೆ ಗಂಡನೇ ಗರುಡ. ಏ ಮಿಸ್ಟರ್ ಗರುಡ, ಸುಮ್ಮನೆ ನನ್ನ ವಿಷಯದ ತಲೆ ಹಾಕಿ ನನ್ನ ಸಿಟ್ಟನ್ನು ನೆತ್ತಿಗೆ ಏರಿಸಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿಬಿಡು. ಹೊರಟ ಹೋಗಬೇಕಾ? ಲೇ ಮಿಸ್ಟರ್, ಹೊರಟ ಹೋಗಲು ಇದು ನಿನ್ನ ಮಾರ್ಗದ ಸ್ಥಳ ಅಲ್ಲ, ಇದು ಸಾರ್ವಜನಿಕರ ಸ್ಥಳ. ಸುಮ್ಮನೆ ನನ್ನ ಹೆಸರಲ್ಲಿ ಸಾವಿಗೆ ಗುರಿಯಾಗಬೇಡ. ಏ ಗರುಡ, ನನ್ನ ಎದೆಗೆ ಹಾದು ನನಗೂ ಸಾವಿನ ಹಾದಿ ತೋರಿಸಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಸತ್ತ ಹೋದ ಹೊತ್ತಪ್ಪ ನನ್ನ ಅಗ್ನಿ ಪ್ರಯೋಗ ಮತ್ತ ಹಚ್ಚಿದೆ ಬೆಂಕಿಗೆ. ಇಸಯಾಮಿಸಿದ ಕಾಂತಿಕಿರಿಯನ್ನು ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಹೋಗುದು ಸಪಾತ. ಏ ಗರುಡ, ನನ್ನ ತಂದೆ ತಾಯಿ ಸತ್ತು 25 ವರ್ಷ ಆಯಿತು. ನನ್ನ ತಂದೆ ತಾಯಿನ ಕೊಂದಗಳ ವ್ಯಕ್ತಿಯ ಸರ್ವನಾಶ ಮಾಡಲು ಹೊರಟಿದ್ದೇನೆ. ಈ ಗಂಡ ಪರಶುನೊಂದಿಗೆ ಹೊರಟಿದ್ದೇನೆ. ನನ್ನನ್ನು ಸುಮ್ಮನೆ ತಡೆಯದಿರು. ನನ್ನನ್ನು ತಂದೆ ತಾಯಿ ಯಾರು ನಿನ್ನ ತಂದೆ ತಾಯಿ? ಇದೇ ಮಾಗನೂರು ಗ್ರಾಮದ ಸಾಕ್ಷಾತ್ ಶಿವ ಪಾರ್ವತಿ ಎಂದು ಇದ್ದ ಹಾಗೆ ತಂದೆ ಶ್ರೀರಾಮಚಂದ್ರ, ತಾಯಿ ಸೀತಾಮಾತೆ, ಅವರೇ ನನ್ನ ಹೆತ್ತವರು. ಶ್ರೀರಾಮ ಸೀತಾ ಮಾತೆ ನಿನ್ನ ತಂದೆ ತಾಯಿ? ಹೌದು, ಅವರೇ ನನ್ನ ಹೆತ್ತವರು. ಅವರಿಗೊಬ್ಬ ಅವಳಿ ಜೋಳಿ ಮಕ್ಕಳಿದ್ದಾರಲ್ಲವೇ? ಹೌದು, ಅದೇ ದುರಂತದಲ್ಲಿ ನಾ ಚಿಕ್ಕನಿರುವಾಗಲೇ ನನ್ನ ಅಣ್ಣ ಆ ದುರಂತದಲ್ಲಿ ಸಿಕ್ಕು ಸತ್ತು ಹೋದ. ರಾಜೇಂದ್ರ, ಇನ್ನು ನಿನ್ನ ಅಣ್ಣ ಸತ್ತಲ್ಲ, ಇದೇ ಊರಿನಲ್ಲಿದ್ದಾನೆ. ಗರುಡ, ಏನು ಹೇಳ್ತಿರುವೆ ನೀನು? ಹೌದು ರಾಜೇಂದ್ರ, ಹೌದು. ಗರುಡ, ಬೇಗ ಹೇಳು, ನನ್ನ ಅಣ್ಣ ಎಲ್ಲಿರುವನೆಂದು. ತಮ್ಮ ರಾಜೇಂದ್ರ, ನಾನೇ ನಿನ್ನ ಅಣ್ಣ ಗರುಡ. ಏನು, ನೀನು ನನ್ನ ಅಣ್ಣನೇ? ಹೌದು, ಶ್ರೀರಾಮಚಂದ್ರ ಸೀತಾಮಾತೆ ನನ್ನ ಹೆತ್ತವರು, ನಾನೇ ನಿನ್ನ ಅಣ್ಣ. ಅಣ್ಣ, ಅಣ್ಣ, ಇದೇನಿದು ನಿನ್ನ ವೇಷಭೂಷಣ? ಈ ತಮ್ಮ, ಇದೇ ನನ್ನ ಜೀವನದ ಹೋರಾಟ. ಮೊದಲ ನನ್ನ ತಂದೆ ತಾಯಿ ಕೊಂದವರನ್ನ ಪತ್ತೆ ಹಚ್ಚಬೇಕು. ಅಣ್ಣ, ನನ್ನ ತಂದೆ ತಮ್ಮ ತಂದೆ ತಾಯಿ ಕೊಂದ ಪಾಪಿಗಳು ಬೇರೆ ಯಾರು ಅಲ್ಲ, ಆ ವಿಷಕಂಠ ಮತ್ತು ಆ ನರನಾಗ. ಅವರೇ ಅವಳಿ ಸರ್ಪಗಳು ನನ್ನ ತಂದೆ ತಾಯಿ ಕೊಂದವರು. ವಿಷಕಂಠ, ನರನಾಗ, ಬಂದಲೇ ಸುಳ್ಳು ಮಕ್ಕಳ ನಿಮ್ಮ ಪಾಲಿನ ಗುಡುಗಾಡದ ಜೋಡ ಹುಲಿಗಳಾಗಿ. ಅಣ್ಣ, ಇಬ್ಬರು ಬೀಗರ ಹೋಗಿ ಆ ಪಟ್ಟಿ ಮಕ್ಕಳ ರುಂಡವನ್ನು ಚಂಡಾಡ ಬಿಡೋಣ. ಗುಡುಗ ಹೊಡೆದ ಗೌಡುಗಳಾಗಿ, ಗುಡುಗ ಹೊಡೆದ ಗೌಡರಾಗಿ ಬಂದ ಮಕ್ಕಳ ವಿಷಕಂಠ, ವಿಶ್ವಾಸದ ಮಗನಿಯ ವಿಷಕಂಠ,
ಆ ಪಾಪಿ ರಾಜೇಂದ್ರನಿಗೆ ಹೇಳಿ ನಿನ್ನ ತಂದೆ ತಲೆ ಕೊಲೆ ಮಾಡಿದ ಈ ವಿಷಕಂಠನೆಂದು ಹೇಳಿ ಅವನಿಂದಲೇ ನಿನ್ನ ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ನರನಾಗನೇ ಅಲ್ಲ. ನರನಾಗ ಲೇ ನರನಾಗ ಲೇ ವಿಷಕಂಠ, ಈ ಕಲಿಯುಗದ ಕುಬೇರನ ಮನೆಗೆ ಬಂದು ಲೇ ಎಂದು ಒದರಿವೆಯ ಕೊನೆ ಕುಬೇರ. ಏ ನರನಾಗ, ನೀನ್ ಯಾವ ಸೀಮೆ ಕುಬೇರಲೇ? ನನ್ನಿಂದ 10 ಹೆಣಗಳನ್ನು ಉರುಳಿಸಿ ಕಂಡವರ ಹಣ ಹೊಡೆದು ಈಗ ನಾನೇ ಪುಂಡ ಪುಡಾರಿ ಎಂದು ಮೆರೆತಿದ್ಯಾ? ಈಗ ನನಗೆ ಸೇರಬೇಕಾದ ಹಣ ಕೊಟ್ಟು ಬಿಡು. ಯಾವ ಹಣ? ಏ ನರನಾಗ, ನನ್ನಿಂದ 5 ಲಕ್ಷ ರೂಪಾಯಿ ತೊಂದಿದ್ಯಲ್ಲ, ಆ ಹಣ ಕೊಡು. ಲೇ ವಿಷಕಂಠ, ಅಂತ ಹಣ ಎಷ್ಟೊಂದು ನನ್ನಿಂದ ಆಕ್ರಮಿಸಿಕೊಂಡಿರುವೆ. ಆ ಹಣದ ವಿಷಯ ಎತ್ತಿದರೆ ಬೀಳುವುದು ನಿನ್ನ ಹೆಣ. ಈ ನರನಾಗನ ಕೈಯಿಂದ. ಏ ನರನಾಗ, ನನಗೆ ಬಂದು ಕಡಿವ್ಯಾ? ಈಗ ನಿನ್ನ ಸಾವು ನನ್ನ ಕೈಯಲ್ಲೇ. ತಡ್ರಿ ದನ್ಯಾರ, ನಿಲ್ಲಿಸ್ರಿ ನಿಮ್ಮ ಕಾಳ್ಗದ ಕದನ. ಲೇ ತಲಾಟಿ, ಈ ವಿಷಕಂಠನ ತಲೆ ತೆಗಿಬೇಕು. ನೀವು ಸೊಮ್ಮನ್ ದೂರ ಸರಿದ್ರು ಇಲ್ಲೋ? ದನ್ಯಾರ, ನಾ ಹೇಳೋ ಸ್ವಲ್ಪ ಕೇಳ್ರಿ. ಏ ತಲಾಟಿ, ಅದು ಏನಂತ ಹೇಳಿ ಸಾಯಿ. ಆ ಗರುಡ ರಾಜೇಂದ್ರ ನಿಮ್ಮಿಬ್ಬರು ಕೊಲ್ಲಾಕ ಈ ಕಡೆ ಬರಾಕತ್ತಾನ. ಅವ್ರ ಪ್ರಾಣ ಉಳಿಸ್ಕೊಂಡು ಓಡಿ ಬಂದನ್ರಿ ಅಪ್ಪ ದನ್ಯ. ಲೇ ನರನಾಗ, ಅಡಿಗೆ ಕುಂತೇನೆ ಮಗನೇ, ಬಾಲ ಹೊರಗೆ ಬಾ. ಲೇ ಕಂಠ ಮಗನೇ ವಿಷಕಂಠ, ಬಾರಲೇ ಗಂಡಸಾಗಿ ಹೊರಗೆ. ಲೇ ರಾಜೇಂದ್ರ, ಲೇ ಗರುಡ, ಇಂದು ನನ್ನ ಕೈಯಲ್ಲಿ ಸಂದರಂತೆ ಸಾಯುವುದು ಖಚಿತ. ಈ ನರನಾಗನ ಕೈಯಲ್ಲಿ ನರ್ಕ. ಲೇ, ಎಷ್ಟು ಮಂದಿ ನರ್ಕನ ದಾರಿ ತೋರಿಸಕ ಬಂದರೆ ನಿಂತ ಸ್ಥಳದಲ್ಲಿ ಮೋತ್ರ ಮಾಡಿಕೊಂಡಿದ್ದಾರೆ ನಿಮ್ಮಂತ ಸ್ವಾಕ್ಕಿನ ಶ್ರೀಮಂತರು. ಸೂರತನ ಏ ಸೂರ ಸರ್ದಾರನೆಂದು ಉರಿದ ಉಗ್ರರು ಈ ಕೈಯಲ್ಲಿ ನಾವೇನು ಉಗ್ರಾಣವನ್ನು ತೊಟ್ಟಿದ್ದೇವೆ ತಿಳಿದುಕೊಂಡಿರುವೇ ಗರುಡ. ಲೇ ವಿಷಕಂಠ, ನೀವೇ ವಿಷ ಸರ್ಪ ಎಂದು ಬಂದ ಅದೆಷ್ಟೋ ಕಾಳಿಂಗ ಸರ್ಪಗಳನ್ನು ಈ ಗಂಡದ ರಾಜೇಂದ್ರ ಪರಶುವಿಗೆ ಪರಲೋಕವನ್ನೇ ಸೇರಿದ್ದಾರೆ. ಪರಲೋಕ? ಲೇ ರಾಜೇಂದ್ರ, ಲೇ ರಾಜೇಂದ್ರ, ವೀರ ವೀರ ಎಂದು ಹಾರಾಡಿ ಬಂದರೆ ನಿನ್ನ ಎದೆಗೆ ಗುದ್ದಿ ಸದ್ದಿಲ್ಲದ ಯಮನ ಸನ್ನಿಧಿ ಸೇರುವುದು ಈ ನರನಾಗನ ಕೈಯಲ್ಲಿ. ಸೇಡಿನ ಸಿಡಲು ಲೇ ನರನಾಗ, ನೆರಳಿನ ಸೇಡಿನ ಬೆಂಕಿಯಲ್ಲಿ ನಿನ್ನ ಕೊಪ್ಪಿದ ದಯೆಯನ್ನು ಇಬ್ಬಾಗ ಮಾಡಿ
ಸುಟ್ಟು ಬಸ ಮಾಡಿ ಬಂದಿದ್ದಾನೆ ಜೋಡಿ ಹುಲಿಗಳು ಭಸ್ಮ ಏ ಗರುಡ ಭಸ್ಮ ಧರಿಸಲು ಇದನ್ನು ನಾವೇನು ಕೈಯಲ್ಲಿ ಬಳೆ ತೊಟ್ಟಿದ್ದೀವೆಂದು ತಿಳಿದಿರುವೇನಿಲ್ಲ ಏ ನಾವು ಇಸ ತುಂಬಿದ ಘಟ ಸರ್ಪಗಳ ಕುಕ್ಕಿದರೆ ಹಾರಿ ಹೋಗುವುದು ನಿನ್ನ ಪ್ರಾಣ ಪರಲೋಕಕ್ಕೆ ಈ ಎಡೆ ಎತ್ತಿದ ಜೋಡು ಸರ್ಪಗಳ ಕೈಯಲ್ಲಿ ಲೇ ವಿಷಕಂಠ, ನಿಮ್ಮಂತ ಘಟ ಸರ್ಪಗಳನ್ನು ರುಂಡ ಕಡಿಯಲು ಶಿವಲೋಕದಿಂದ ಸಿಡಿದು ಬಂದಿದ್ದಾನೆ ಗುಡುಗ ಹೊಡೆದ ಗರುಡಗಾಗಿ. ಗುಡುಗು ಹೊಡೆದ ಗರುಡ ಲೇ ಗರುಡ, ಗರುಡ ಗರುಡ ಎಂದು ಹಾರಾಡಿ ನನ್ನ ಸೇಡಿ ಎಂಬ ಬಂಡೆ ಹೊರತಕ್ಕೆ ಸಿಕ್ಕು ಸತ್ತು ಸುಡುಗಾಡ ಸೇಡಿದ್ದಾರೆ. ಹೋಗುವುದು ಗರುಡ ನಿನ್ನ ಬುರುಡೆ. ಏ ತಮ್ಮ ರಾಜೇಂದ್ರ, ರಕ್ತ ಹರಿಸ್ತೀನಿ ಅಂತ ಹೇಳಿ ನೀವು ಚಂಡಿನಂತೆ ಆರು ಹೋಗೋದು. ಸೋಮನಾಮ ದನ್ಯಾರು ಶರಣಾಗಿ ಹೋಗ್ರಿ ಮನೆಗೆ. ಮುಚ್ಚು ಬಾಯಿ. ತಪ್ಪಾತ್ರಿ ಅಪ್ಪ, ನಾನು ಕ್ಷಮಿಸ್ಬಿಡ್ರಿ. ಲೇ ನರನಾಗ, ನಿನ್ನ ನರವನ್ನು ಕತ್ತರಿಸಿ ಇದೇ ರಣರಂಗದಲ್ಲಿ ರಕ್ತ ಹರಿಸುವುದೇ ಈ ರಣಧೀರನ ನಿರ್ಧಾರ. ಇದನ್ನು ತಪ್ಪಿಸಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಅಸಾಧ್ಯವಾದ ಮಾತು ಯಾವುದಿಲ್ಲ ಈ ವಿಷ ಸರ್ಪಗಳಿಗೆ. ಏ ರಾಜೇಂದ್ರ, ಈಗ ನಮ್ಮ ಮುಂದೆ ವಾದ ಮಾಡಿದರೆ ನಿಮ್ಮ ತಂದೆ ಹೋದ ಸ್ಥಳಕ್ಕೆ ನಿಮ್ಮನ್ನು ಅಲ್ಲಿಗೆ ಕಳಿಸಬೇಕಾಗುತ್ತದೆ. ಎಚ್ಚರ. ಲೇ ಮಗಣೇಶ ಕಂಠ, ಇನ್ನೊಂದು ಸರಿ ಮಕ್ಕಳನ್ನು ನುಡಿದರೆ ಮಕ್ಕಳ ಕೊಳೆದಾಗಿ ಕ್ಷಮಿಸಿಕೋ ನಿನ್ನ ಮನೆ ದೇವರನ್ನು. ಲೇ ಲೇ ಗರುಡ, ಈ ನಾಡಿಗೆ ನಾಜನಾದ ನರನಾಗನನ್ನು ಕೊಲೆ ಮಾಡಿದೆಯೋ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಗರುಡ. ನಿನ್ನ ಸಾವು ನನ್ನ ಕೈಯಲ್ಲಿ. ಲೇ ವಿಷಕಂಠ, ಲೇ ಮುಗೀತು ನಿನ್ನ ಜೀವನದ ಯಾತ್ರೆ. ಬಾರನೆ ತೆಳಗಿಳಿದ. ರಾಜೇಂದ್ರ, ಇವನನ್ನು ಬಿಟ್ಟು ಬಿಡು. ಈ ಊರಿನ ವಾಯರ್ ಪಾಯರ್ ಫಿಟ್ಟಿಂಗ್ ಮಾಡುತ್ತಾನೆ. ಲೇ ತಲಾಟಿ, ನಮ್ಮಣ್ಣನ ಮಕ ನೋಡಿ ನಿನ್ನನ್ನು ಬಿಡ್ತಾ ಇದ್ದೇನೆ. ಇಷ್ಟೊತ್ತಿಗೆ ನಿನ್ನ ರುಂಡವನ್ನು ಚಾಂಡಾಡಿ ಬಿಡುತ್ತಿದ್ದೆ. ಇನ್ನು ಮುಂದಾದರೂ ಒಳ್ಳೆ ವ್ಯಕ್ತಿಯಾಗಿ ಬದುಕು. ಧನ್ಯಾರ, ನಾನು ಪಾದಯಾತ್ರೆ ಮಾಡಿ ನಾನು ಪಾಪನ ಕಳ್ಕೊತೀನಿ ರೀ. ಬಿಟ್ಟು ಬಿಡ್ರಿ, ನನ್ನ ಬರ್ತೇನೆ. ಅಣ್ಣ, ಇಂದಿನ ನಾವು ಇಬ್ಬರು ವಿಷ ಜಂತುಗಳನ್ನ
ಆ ಸುಜಂತಗಳ ಗುಡುಗ ಹೊಡೆದ ಗರುಡುಗಳಾಗಿ ಇದೇ ರಣರಂಗದಲ್ಲಿ ಬಾರಿಸಿ ಬಿಡುದ ಗುಡುಗ ಹೊಡೆದ ಗರುಡುಗಳು ನಾವಿಬ್ಬರು ಗುಡುಗ ಹೊಡೆದ ಗರುಡ. ಹಲೋ